ಟಾಪ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ವಿತ್ 5 ಸ್ಟಾರ್ ಬರುತ್ತೆ. ಪವರ್ ಕನ್ಸಂಪ್ಷನ್ ಕೂಡ ಕಮ್ಮಿ ಇರುತ್ತೆ. ಕೈಗೆ ಇಟ್ಟಕೋಬಲ್ಲ ಅಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಇದೆ. ನಿಮ್ ಮನೇಲಿ ವಯಸ್ಸಾಗೋರು ಇದಾರ, ಬಟ್ಟೆ ಒಗ್ಯಕ್ ಆಗ್ತಾ ಇಲ್ವಾ, ನಿಮ್ ಮನೇಲಿ ಟ್ಯಾಂಕ್ ಇಲ್ಲ, ನಲ್ಲಿ ಇಲ್ಲ, ತಲೆನೇ ಕೆಡಿಸ್ಕೊಳಂಗಿಲ್ಲ, ಹಳ್ಳಿಗಳಿಗಂತೂ ಹೇಳ್ ಮಾಡಿದ ಮಿಷಿನ್ ಅಂತಾನೆ ಹೇಳ್ಬೋದು. ನಿಮ್ಮ ಬಕೆಟ್ ಅಲ್ಲಿ ಜಸ್ಟ್ ನೀರ್ ಹಾಕೋದು ಸಾಕು, ಬಟ್ಟೆನ ಒಗದಿ ಹಿಂಡಿ ಜಾಲ್ಸಿ ಕೊಡುತ್ತೆ. ಕಡಿಮೆ ಬಜೆಟ್ ಅಲ್ಲಿ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಯತೀಶ್ ಮಾತಾಡ್ತಾ ಇದ್ದೀನಿ ನಿಮ್ಮ KBR ಎಂಟರ್ಪ್ರೈಸಸ್ ಇಂದ. ನಾನು ಇವತ್ತು ನಿಮ್ಗೆ ತೋರ್ಸಕ್ ಕೊಟ್ಟಿರೋದು ಗೋದ್ರೇಜ್ ಅವರ 7 kg ಟಾಪ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್. ಇನ್ನ ಲುಕ್ ವಿಚಾರಕ್ಕೆ ಬಂದ್ರೆ ಗಮನಿಸ್ತಾ ಇರ್ಬೋದು, ಪ್ರೀಮಿಯಂ ಡಿಸೈನ್ ಬರುತ್ತೆ. ಹಾಗೆ ವಿತ್ ಲೋಗೋ, ಗೋದ್ರೇಜ್ ಅವರ ಲೋಗೋ ಬರುತ್ತೆ. ವಿತ್ ನಿಮ್ಗೆ ಫ್ರಂಟ್ ಪ್ಯಾನಲ್ ಬರುತ್ತೆ, ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ವಿತ್ ನಿಮ್ಗೆ ಟಫ್ ಅಂಡ್ ಗ್ಲಾಸ್ ವಿತ್ ಸ್ಕ್ರಾಚ್ ಪ್ರೂಫ್ ಬರುತ್ತೆ, ವಿತ್ ಪಾಕೆಟ್ ಹ್ಯಾಂಡಲ್ ಬರುತ್ತೆ. ಸೊ ಡೋರ್ ನ ಈಸಿಯಾಗಿ ಕ್ಲೋಸ್ ಓಪನ್ ಆಗದ ವಿಚಾರಕ್ಕೆ ಬಂದ್ರೆ, ಇದು ಸೆಮಿ ಆಟೋಮೆಟಿಕ್ ಕಂಪೇರ್ ಮಾಡಿದ್ರೆ ನಿಮ್ಮ ಮನೆಗೆ 50% ಸ್ಪೇಸ್ ಮಾತ್ರ ಆಕ್ಯುಪೈ ಮಾಡುತ್ತೆ. ಈಸಿಯಾಗಿ ಮನೆಯಲ್ಲಿ ಫಿಟ್ ಮಾಡಬಹುದು. ಮತ್ತೆ ಮ್ಯಾನ್ ಪವರ್ ಅಂದ್ರೆ ನಿಮ್ಗೆ ಮನೇಲಿ ಇವಾಗ ಸೆಮಿ ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಆಲ್ಮೋಸ್ಟ್ 50% ನೀವು ಕೆಲಸ ಮಾಡ್ಬೇಕು, 50% ಮಿಷಿನ್ ಬಟ್ಟೆ ಒಗ್ದಾದ್ಮೇಲೆ ಎತ್ತಿ ಈ ಕಡೆ ಹಾಕ್ಬೇಕು. ಬಟ್ ಈ ಮಿಷಿನ್ ಅಲ್ಲಿ ಆತರ ಅಲ್ಲ. ಬಟ್ಟೆನ ಒಂದ್ಸಲಿ ಹಾಕಿದ್ರೆ ಬಟ್ಟೆನ ಹಿಂಡಿ ಒಗ್ದಿ ಜಾಲ್ಸಿ ಕೊಡುತ್ತೆ. 90% ಕೆಲಸ ಮಾಡುತ್ತೆ. ಬಟ್ಟೆನ ಎತ್ತು ಒಣಾಕದಷ್ಟೇ ನಿಮ್ ಕೆಲಸ. ಸೊ ವಯಸ್ಸಾಗಿರೋರು, ಕೆಲಸ ಮಾಡಕ್ ಆಗದೆ ಇರೋರು ಎಲ್ಲಾರ್ಗು ಈಸಿ ಆಗುತ್ತೆ. ನಿಮ್ ಮನೇಲಿ ಟ್ಯಾಂಕ್ ಇಲ್ಲ, ನೀರ್ ಕನೆಕ್ಷನ್ ಇಲ್ಲ ಅಂದ್ರೂ ಬಕೆಟ್ ಅಲ್ಲಿ ನೀರ್ ಹಾಕಿ ಆದ್ರೂ ಬಟ್ಟೆನ ಒಕ್ಕೊಬಹುದು. ಸೊ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಈ ಕಡಿಮೆ ಬಜೆಟ್ ಅಲ್ಲಿ ಒಂದು ಬೆಸ್ಟ್ ವಾಷಿಂಗ್ ಮಿಷಿನ್ ಅಂತಾನೆ ಹೇಳ್ಬೋದು. ಇನ್ನ ಡ್ರಮ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಮ್ಗೆ 7 kg ಅಂದ್ರೆ ಈಸಿಯಾಗಿ ಒಂದು ಬಟ್ಟೆ ಪ್ಯಾಂಟು ಶರ್ಟ್ ಆತರ 7 ಸೆಟ್ ಬಟ್ಟೆನ ಹಾಕ್ಬೋದು. ವಿತ್ ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಡ್ರಮ್ ಬರುತ್ತೆ. ಆರಾಮಾಗಿ ಈಸಿಯಾಗಿ ಒಂದು ಮನೆಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ವಿತ್ ನಿಮ್ಗೆ ಮ್ಯಾಜಿಕ್ ಲೈನ್ ಫಿಲ್ಟರ್ ಬರುತ್ತೆ. ಅಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಮ್ಯಾಜಿಕ್ ಲೈನ್ ಅಂದ್ರೆ ನಿಮ್ಗೆ ಬಟ್ಟೆ ಹೋಗಿಬೇಕಾದ್ರೆ ಬಟ್ಟೆಲಿರೋ ಮಣ್ಣು ಕಸ ಕಡ್ಡಿ ಎಲ್ಲ ಹೋಗಿ ಇಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇದನ್ನ ಎತ್ತಿ ಆರಾಮಾಗಿ ನಲ್ಲಿ ವಾಶ್ ಮಾಡ್ಬಿಟ್ಟು ಬಟ್ಟೆ ಎಲ್ಲ ಒಗ್ದಾದ್ಮೇಲೆ ವಾಶ್ ಮಾಡ್ಬಿಟ್ಟು ಹಾಕ್ಬೋದು. ಸೊ ಏನಂದ್ರೆ ಮೈಂಟೆನೆನ್ಸ್ ಫ್ರೀ. ಅಂದ್ರೆ ನಿಮ್ಗೆ ಬಟ್ಟೆನ ವಾಷಿಂಗ್ ಮಿಷಿನ್ ನ ಮೈಂಟೆನೆನ್ಸ್ ಏನಿರಲ್ಲ, ತುಂಬಾ ಈಸಿಯಾಗಿ ಮಾಡ್ಬೋದು. ಇನ್ನ ವಾಷಿಂಗ್ ಮಿಷಿನ್ ಹೆಂಗ್ ಯೂಸ್ ಮಾಡೋದು ಅಂತ ಬಂದ್ರೆ ಇಲ್ಲಿ ಗಮನಿಸ್ತಾ ಇರ್ಬೋದು, ನಿಮ್ಗೆ ಫ್ರಂಟ್ ಪ್ಯಾನಲ್ ಬರುತ್ತೆ. ನಿಮ್ ಬಟ್ಟೆ ಏನು ಒಗ್ಯೋದು ಹೆಂಗೆ ಅಂತ ಗೊತ್ತಾಗಿಲ್ವಾ, ಬಟ್ಟೆನ ಹಾಕಿ ಸೋಪಿನ ಪುಡಿ ಹಾಕಿ ಜಸ್ಟ್ ಆನ್ ಬಟನ್ ಆನ್ ಆಗುತ್ತೆ. ಸ್ಟಾರ್ಟ್ ಬಟನ್ ನೋಡಿದ್ರೆ ಮಿಷಿನ್ ಸ್ಟಾರ್ಟ್ ಆಯ್ತು. ಅದೇ ಅಡ್ಜಸ್ಟ್ ಮಾಡ್ಕೊಂಡು ಅದೇ ನೋಡಿ ಹೆಂಗ್ ತಿರುಗ್ತಾ, ಅಲ್ಲೇ ಬಟ್ಟೆ ಒಗ್ಯಕ್ ತಿರ್ಗಾಕ್ ಸ್ಟಾರ್ಟ್ ಆಯ್ತು. ಅದೇ ಸೆಟ್ ಮಾಡ್ಕೊಂಡು ಅದೇ ಹೋಗಿದೆ. ಇದ್ರಲ್ಲಿ ತಲೆ ಹೋಗೋ ವಿಚಾರನೆ ಎಲ್ಲ, ಜಸ್ಟ್ ಈಸಿ ಟು ಯೂಸ್. ಆಮೇಲೆ ನಿಮ್ ಮನೇಲಿ ಟ್ಯಾಂಕ್ ಕನೆಕ್ಷನ್ ಇದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ತಗೊಳ್ತಾರೆ. ಟ್ಯಾಂಕ್ ಕನೆಕ್ಷನ್ ಇಲ್ವಾ, ಇಲ್ಲಿ ನೋಡ್ರಿ ವಾಟರ್ ಲೆವೆಲ್ ಅಡ್ಜಸ್ಟ್ಮೆಂಟ್ ಐತೆ, ಲೋ ಮೀಡಿಯಂ ಹೊಯ್ ಅಂತ ಬಟನ್ ಪ್ರೆಸ್ ಮಾಡಿದ್ರೆ ಅದು ಎಷ್ಟು ಬೇಕು ಸೆಟ್ ಮಾಡಿ ನೀರ್ ಹಾಕ್ದಂಗೆ ಇಲ್ಲಿ ಲೈಟ್ ಆನ್ ಆಗ್ತಾ ಹೋಗುತ್ತೆ. ಸೊ ಅದು ಎಷ್ಟು ಬೇಕು ಅಷ್ಟು ನೀರು ತಗೊಳ್ಳೋ ಹಾಕಿ ಒಗಿಬಹುದು. ಟ್ಯಾಂಕ್ ಇರ್ಲೇಬೇಕು ಅಂತ ಏನಿಲ್ಲ, ಟ್ಯಾಂಕ್ ಇಲ್ಲ ಅಂದ್ರೆ ಬಟ್ಟೆ ಒಗಿಬಹುದು. ಹಳ್ಳಿ ಕಡೆಗಂತೂ ಹೇಳ್ ಮಾಡಿಸಿದ ಮಿಷಿನ್ ಅಂತಾನೆ ಹೇಳ್ಬೋದು. ನಲ್ಲಿ ಬೇಕಾಗಿಲ್ಲ, ಟ್ಯಾಂಕ್ ಬೇಕಾಗಿಲ್ಲ, ಬಕೆಟ್ ಅಲ್ಲೇ ನೀರ್ ಹಾಕಿ ಬಟ್ಟೆನ ಒಗಿಬಹುದು. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ನಮ್ಮ KBR ಎಂಟರ್ಪ್ರೈಸಸ್ ನ ವಿಸಿಟ್ ಮಾಡಿ. ನಮ್ಮ ಶಾಪ್ ಲೊಕೇಶನ್ ಬಂದ್ರೆ ಟಿಪ್ಟೂರಿನ IB ಸರ್ಕಲ್ ಇಂದ ಹುಳಿಯಾರ್ಗೋಗೋ ರೋಡ್ ಅಲ್ಲಿ ಒಂದು 200 ಮೀಟರ್ಸ್ ಬಂದೆ ಒಂದು ಬಸವಣ್ಣ ದೇವಸ್ಥಾನ ಇದೆ. ಬಸವಣ್ಣ ದೇವಸ್ಥಾನದ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿದೆ KBR ಎಂಟರ್ಪ್ರೈಸ್ ಅಂತ. ಥ್ಯಾಂಕ್ ಯು, ಧನ್ಯವಾದ.